ಹಾಯ್ ಹಲೋ ನಮಸ್ತೆ ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಅಧಿವೇಶನದಲ್ಲಿ ಕನ್ನಡದ ವ್ಯಾಕರಣವನ್ನ ಕುರಿತು ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಈ ಕನ್ನಡ ವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕಾಲಗಳು ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕಾಲಗಳು ಯಾವ ರೀತಿಯಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳು ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಕಾಲಗಳು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಭೂತಕಾಲದಲ್ಲಿ ಯಾವ ರೀತಿಯ ಪ್ರತ್ಯಯಗಳು ಬಂದು ಹೋಗುತ್ತೆ, ವರ್ತಮಾನ ಕಾಲದಲ್ಲಿ ಯಾವ ರೀತಿ ಬರುತ್ತೆ, ಭವಿಷ್ಯತ್ ಕಾಲದಲ್ಲಿ ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ಈ ಮೂರು ಕಾಲಗಳನ್ನ ಇಟ್ಕೊಂಡು ನಾವು ಇಂದಿನ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಾನು ನಿಮ್ಮ ದಿವಾಕರಕ್ಕೆ. ಯಾರ್ಯಾರು ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅನ್ನುವಂಥದ್ದು. ಈ ಬಾರಿ CBSEಯಲ್ಲಿ ಕಾಲಗಳ ಬಗ್ಗೆ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಒಂದು ವಾಕ್ಯವನ್ನ ಕೇಳುವಂಥದ್ದು, ಒಂದು ವಾಕ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಆ ವಾಕ್ಯಗಳನ್ನ ಭೂತಕಾಲಕ್ಕೆ ಪರಿವರ್ತನೆ ಮಾಡಿ ಬರೆಯಿರಿ, ವರ್ತಮಾನ ಕಾಲಕ್ಕೆ ಪರಿವರ್ತನೆ ಮಾಡಿ ಬರೆಯಿರಿ, ಭವಿಷ್ಯತ್ ಕಾಲಕ್ಕೆ ಭವಿಷ್ಯತ್ ಕಾಲಕ್ಕೆ ಪರಿವರ್ತನೆ ಮಾಡಿ ಬರೆಯಿರಿ ಅನ್ನುವ ಹಾಗೆ ನೀಡಲಾಗ್ತದೆ. ಹಾಗಾದ್ರೆ ಇಲ್ಲಿ ಇರುವಂತಹ ಒಂದು ವಾಕ್ಯವನ್ನು ನಾವು ಗಮನಿಸೋಣ. ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಇದರಲ್ಲಿ ಗಮನಿಸುವಂತಹ ಸಂದರ್ಭದಲ್ಲಿ ಕ್ರಿಯಾಪದಗಳನ್ನ ನಾವು ನೋಡ್ಬೇಕಾಗುತ್ತೆ. ಕ್ರಿಯಾಪದಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು. ಹಾಗೆಯೇ ನೋಡಿ, ತಂದೆ ತಂದೆ ತಂದೆಯು ಕೆಲಸವನ್ನು ಮಾಡಿದನು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ತಂದೆಯು ಕೆಲಸವನ್ನು ಮಾಡಿದನು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಅಣ್ಣ ಊಟವನ್ನು ಮಾಡುವನು, ದೇವರು ಒಳ್ಳೆಯದನ್ನು ಮಾಡಲಿ ಮತ್ತು ಅವನು ನಾಳೆಯ ದಿನ ಮಾಡಿಯಾನು ಅಥವಾ ಮಾಡಾನು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಹಾಗಾದ್ರೆ ಇಲ್ಲಿ ಏನೇನು ವಿಚಾರಗಳನ್ನ ಇಟ್ಕೊಂಡು ಚರ್ಚೆಯನ್ನು ಮಾಡಲಾಗಿದೆ. ಇದರಲ್ಲಿ ವರ್ತಮಾನ ಕಾಲ, ಭೂತಕಾಲ, ಇದು ಭವಿಷ್ಯತ್ ಕಾಲ ಮಾತ್ರ ಇದೆಯಾ ಅಥವಾ ಬೇರೆ ಎಲ್ಲ ಯಾವುದಾದ್ರೂ ವಾಕ್ಯಗಳು ಇದರಲ್ಲಿ ಸಿಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದ್ರೆ ಇದರಲ್ಲಿ ಬೇರೆ ಬೇರೆ ವಾಕ್ಯಗಳು ಇದೆ. ಹಾಗಾದ್ರೆ ನಾವು ಈ ಕಾಲಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಆದ್ರೆ ನಾವು ಬಹಳ ಮುಖ್ಯವಾಗಿ ಕಾಲಗಳನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಆದ್ರೆ ಅದನ್ನು ನಾವು ಹೀಗೆ ಅದನ್ನು ನೋಡಬಹುದು. ಕಾಲಗಳು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಆದ್ರೆ ಅದರಲ್ಲಿ ಒಂದೆರಡು ಮೂರು ರೀತಿಯ ಇದನ್ನು ನಾವು ನೋಡೋಣ. ಹೇಗೆ? ಒಂದು ಭೂತಕಾಲ ಅನ್ನುವಂಥದ್ದನ್ನ ನಾವು ನೋಡೋಣ. ಭೂತಕಾಲದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ, ವರ್ತಮಾನ ಕಾಲದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತದೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿ ಅದು ಆಗುತ್ತೆ. ಈ ಮೂರರ ಮೇಲೆ ವಾಕ್ಯಗಳನ್ನ ಕೇಳಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿ ಪ್ರಯೋಗ ಆಗುತ್ತೆ ಅನ್ನುವಂಥದ್ದನ್ನ ಕೇಳಲಾಗ್ತದೆ ಅನ್ನುವಂಥದ್ದು. ನಾವೀಗ ಭೂತಕಾಲ ಅಂದಾಗ ಸಾಮಾನ್ಯವಾಗಿ ಭೂತಕಾಲದಲ್ಲಿ ಯಾವ ಪ್ರತ್ಯಯಗಳನ್ನ ಇಟ್ಟುಕೊಂಡು ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬರ್ತದೆ. ಹಾಗಾದ್ರೆ ಭೂತಕಾಲದಲ್ಲಿ ಈ ವಾಕ್ಯಗಳು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮೊದಲಿಗೆ ಚರ್ಚೆಯನ್ನ ಮಾಡೋಣ. ಭೂತಕಾಲದಲ್ಲಿ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ನೋಡಿ, ಸಾಮಾನ್ಯವಾಗಿ ಒಂದು ವಾಕ್ಯವನ್ನ ನಾವು ತೆಗೆದುಕೊಳ್ತೀವಿ ಅಥವಾ ಮೇಲಿನ ವಾಕ್ಯವನ್ನೇ ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಂದು ವಾಕ್ಯವನ್ನ ನಾವು ಬಹಳ ಸಿಂಪಲ್ ವಾಕ್ಯ ತೆಗೆದುಕೊಳ್ಳೋಣ. ಅವನು ಶಾಲೆಗೆ ಹೋಗುತ್ತಾನೆ. ಅವನು ಶಾಲೆಗೆ ಹೋಗುತ್ತಾನೆ ಅಂತ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇನ್ನೊಂದನ್ನು ತೆಗೆದುಕೊಳ್ಳೋಣ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ತೆಗೆದುಕೊಳ್ಳೋಣ. ಅವನು ಶಾಲೆಗೆ ಹೋದನು. ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅವನು
ಶಾಲೆಗೆ ಹೋಗುವನು. ಹೋಗುವನು. ಈ 3 ವಾಕ್ಯಗಳನ್ನು ಗಮನಿಸಿದಾಗ ನಮಗೆ ಯಾವುದು ಬಹಳ ಮುಖ್ಯವಾಗಿ ಕಾಣಿಸ್ತದೆ ಇದರಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಸೊ ಇದರಲ್ಲಿ ನಾನು ಈ 2ನೇ ವಾಕ್ಯ ಇದೆಯಲ್ಲ, ಇದನ್ನು ತೆಗೆದುಕೊಳ್ತೀನಿ. ಅವನು ಶಾಲೆಗೆ ಹೋದನು ಎನ್ನುವಂತಹ ವಾಕ್ಯದ ಮೇಲೆ ಇವತ್ತು ಚರ್ಚೆಯನ್ನ ಈಗ ಇದರಲ್ಲಿ ಮೊದಲನೇದಾಗಿ ಅದನ್ನು ಚರ್ಚೆಯನ್ನ ಮಾಡೋಣ. ಅವನು ಶಾಲೆಗೆ ಹೋದನು ಅನ್ನುವಂಥದ್ದು ಭೂತಕಾಲದಲ್ಲಿ ಇರುವಂತದ್ದನ್ನ ಗಮನಿಸ್ತೀವಿ. ಹೇಗೆ ಅದು ಭೂತಕಾಲ ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ನೋಡಿ, ಸಾಮಾನ್ಯವಾಗಿ ಭೂತಕಾಲದಲ್ಲಿ ಬರುವಂತಹ ಧಾತು ಎಂದರೆ ಅದು ಅಂದ್ರೆ ಭೂತಕಾಲದಲ್ಲಿ ಬರುವಂತಹ ಪ್ರತ್ಯಯ ಯಾವುದು ಅಂತ ನಾವು ಗಮನಿಸೋಣ. ಭೂತಕಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರತ್ಯಯ ಅಂದ್ರೆ ಅದು ದಾ ಪ್ರತ್ಯಯ ಆಗಿರ್ತದೆ. ತುಂಬಾ ಜನರಲ್ಲಿ ಸಾಕಷ್ಟು ಅದು ಗೊಂದಲ ಇದೆ. ಅದನ್ನ ಮತ್ತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಇದು ಹೇಗೆ ಆಗುತ್ತೆ? ಸಾಮಾನ್ಯವಾಗಿ ಈ ಕ್ರಿಯಾಪದದಲ್ಲಿ ಇದರ ಬದಲಾವಣೆಯನ್ನು ನಾವು ನೋಡಿದಾದ್ರೆ ಒಂದು ಧಾತು ಪದ ಇರುತ್ತೆ. ಅದಕ್ಕೆ ಆಖ್ಯಾತ ಅಂದ್ರೆ ಭೂತಕಾಲದಲ್ಲಿ ಅದಕ್ಕೆ ದ ಅನ್ನುವಂತಹ ಪ್ರತ್ಯಯಗಳು ಸೇರ್ಕೊಂಡು ಅದರ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಅನ್ನುವಂಥದ್ದನ್ನು ನಾವು ಮಾಡೋಣ. ದ ಅನ್ನೋದಕ್ಕಿಂತ ಅದನ್ನ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿ ಅದನ್ನ ಕರೆದ್ಬಿಡೋಣ. ಏನಂತ ಕರೆಯೋಣ? ಕಾಲಸೂಚಕ ಪ್ರತ್ಯಯ ಅಂತ ಕರೆಯೋಣ. ಕಾಲಸೂಚಕ ಪ್ರತ್ಯಯ ಅನ್ನುವಂಥದ್ದನ್ನ ನಾವು ಗಮನಿಸೋಣ. ಮತ್ತು ಆಖ್ಯಾತ ಪ್ರತ್ಯಯ ಅಂತ ಇನ್ನೊಂದು ಬರುತ್ತೆ. ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ಮತ್ತೊಂದು ಬರುತ್ತೆ. ಸೊ ಇವೆರಡನ್ನು ನಾವು ಇಟ್ಕೊಂಡು 3 ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡ್ಬೋದು. ಧಾತು ಮೇಲೆ ಒಂದು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಬಂದು ಹೇಗೆ ಅದು ಭೂತಕಾಲದಲ್ಲಿ ಪ್ರಯೋಗ ಆಗುತ್ತೆ ಅನ್ನುವಂಥದ್ದು. ಒಂದು ನಾವು ಸಿಂಪಲ್ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಧಾತುವನ್ನು ತೆಗೆದುಕೊಳ್ಳೋಣ. ಅದು ತಿಳಿ ಅಂತ ಒಂದು ಧಾತುವನ್ನು ತೆಗೆದುಕೊಳ್ಳೋಣ. ಅದಕ್ಕೆ ದ ಅನ್ನುವಂಥ ಪ್ರತ್ಯಯವನ್ನ ಸೇರಿಸಿದಾಗ ಸೇರಿಸಿ ಆಖ್ಯಾತ ಪ್ರತ್ಯಯವನ್ನ ನಾವು ಅನು ಅಂತ ಸೇರಿಸೋಣ. ಆಗ ಕ್ರಿಯಾಪದ ರೂಪ ಏನಾಗಿ ಬರ್ತದೆ ಅಂದ್ರೆ ತಿಳಿದನು ಅನ್ನುವಂಥದ್ದು ಬರ್ತದೆ. ಕರೆಕ್ಟಾ? ತಿಳಿದನು ಅನ್ನುವಂಥದ್ದು ಬರ್ತದೆ. ಇಲ್ಲಿ ದ ಅಂತ ಬಂದಿದೆಯಲ್ಲ, ಇದು ಭೂತಕಾಲದ ಪ್ರತ್ಯಯ ಆಗಿದೆ. ಹಾಗಾಗಿ ತಿಳಿದನು, ಅವನು ಹೋದನು ಅಂತ ಬಂತು ಅಲ್ವಾ? ಅಲ್ಲಿ ಮೇಲಿನ ಪದವನ್ನು ತೆಗೆದುಕೊಂಡ್ವಿ. ಹೇಗೆ? ಹೋಗು, ದ ಮತ್ತು ಅನು ಅನ್ನುವಂಥದ್ದು ಬಂತು. ಹಾಗಾಗಿ ಅಲ್ಲಿ ಏನಾಯ್ತು? ಹೋದನು ಅನ್ನುವಂಥದ್ದು ಬಂತು. ಕರೆಕ್ಟಾ? ಹೋದನು ಅನ್ನುವಂಥದ್ದು ಬಂತು. ಸೊ ಹಾಗಾಗಿ ದ ಎನ್ನುವಂತ ಪ್ರತ್ಯಯಕ್ಕೆ ಅನು ಅನ್ನುವಂತ ಆಖ್ಯಾತ ಪ್ರತ್ಯಯ ಸೇರಿದಾಗ ಅದು ಏನಾಗುತ್ತೆ? ಹೋದನು ಆಗುತ್ತೆ. ಯಾವುದ್ರ ಮೇಲೆ? ಅದು ಧಾತುವಿನ ಮೇಲೆ. ಸೊ ಈ ರೀತಿ ನಾವು ಭೂತಕಾಲದ ಇದನ್ನು ನಾವು ನೋಡ್ತೀವಿ ಅಲ್ವಾ? ಸೊ ಈಗ ಇನ್ನೊಂದು ಉದಾಹರಣೆಯನ್ನ ನಾನು ಕೊಡ್ತೀನಿ. ಸ್ವಲ್ಪ ನಮಗದು ಬಹಳ ಗೊಂದಲಕ್ಕೆ ಈಡು ಮಾಡುವಂಥದ್ದು ಇದೆ. ಅದು ಏನು ಅಂದ್ರೆ, ಇನ್ನೊಂದು ವಾಕ್ಯ ನಾ ಬರಿತೀನಿ ನೋಡಿ. ಇನ್ನೊಂದು ವಾಕ್ಯ ಬರಿತೀನಿ. ಆಗ ನಾವು ಅದರ ಮೇಲೆ ನಾವು ಚರ್ಚೆಯನ್ನ ಮಾಡ್ಬೋದಾಗಿದೆ. ಯಾಕೆ ಇದು ಹೀಗೆ ಬಂದಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು. ಇನ್ನೊಂದು ಬರಿತೀನಿ. ಓಕೆ ನೋಡಿ, ಬೆಕ್ಕು ಹಾಲು ಕುಡಿಯಿತು ಅಂತ ಇನ್ನೊಂದು ಬಂತಲ್ವಾ? ಬೆಕ್ಕು ಹಾಲು ಕುಡಿಯಿತು ಅಂತ ಬಂದಿದೆ. ತುಂಬಾ ಮಕ್ಕಳು ಕೇಳುವಂಥದ್ದು ಅಥವಾ ತುಂಬಾ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವಂಥದ್ದೇನು ಅಂದ್ರೆ, ನಮಗೆ ಸರ್ ಇಲ್ಲಿ ದ ಅಂತ ನೀವು ಹೇಳ್ತಾ ಇದ್ರಿ, ಆದ್ರೆ ಈ ದ ಎನ್ನುವಂತಹ ಒಂದು ಅಕ್ಷರವೇ ಇಲ್ಲಿ ಇಲ್ಲ, ವರ್ಣವೇ ಇಲ್ಲ. ಹಾಗಿದ್ದಾಗಲೂ ಕೂಡ ಕುಡಿಯಿತು ಅಂತ ಹೇಳುವಾಗ ಅದು ಭೂತಕಾಲ ಅಂತ ಹೇಳ್ತೀವಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಾವು ಇದನ್ನ ಸಾಮಾನ್ಯವಾಗಿ ಎಲ್ಲಿ ಇದನ್ನ ನೋಡ್ತೀವಿ ಅಂದ್ರೆ ನಪುಂಸಕ ಲಿಂಗದ ಕ್ರಿಯೆಯಲ್ಲಿ ನೋಡ್ತೀವಿ. ನಪುಂಸಕ ಲಿಂಗ. ಈಗ ನೋಡಿ, ಕುಡಿ ಅಂತ ನಾವು ಬರೆದಿದ್ದೀವಿ ಧಾತುವಿನಲ್ಲಿ ಅಂತ ಇಟ್ಕೊಳ್ಳಿ. ಆದ್ರೆ ದ ಅಂತ ಬರೆದಿದ್ದೀವಿ ಅಂತ ಇಟ್ಕೊಂಡ್ರು ಕೂಡ ಇದು ಅಂತ ನಾವು ಅದನ್ನ ಹೇಳ್ತೀವಿ.
ಇಲ್ಲಿ ದ ಅನ್ನುವಂಥದ್ದು ಏನಾಗಿರ್ತದೆ ಅಂದ್ರೆ ಅದು ಲೋಪ ಆಗಿ ಹೋಗ್ತದೆ, ಲೋಪ ಆಗಿ ಹೋಗ್ತದೆ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಕುಡಿಯಿತು ಅನ್ನುವಂಥದ್ದು ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಇದು ಈ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಈ ನಪುಂಸಕ ಲಿಂಗಗಳ ಮೇಲೆ ಕೆಲವು ಪ್ರತ್ಯಯಗಳು ಅಂದ್ರೆ ಈ ಪ್ರತ್ಯಯಗಳು ಧಾತುಗಿನ ಮೇಲೆ ಸೇರ್ಕೊಳ್ತವೆ ಅಂತ ಹೇಳ್ತಾರೆ. ನೋಡಿ, ಯಾವ್ಯಾವ ಪ್ರತ್ಯಯಗಳು ಸಾಮಾನ್ಯವಾಗಿ ಸೇರ್ಕೊಂಡು ಆ ರೀತಿ ಆಗುತ್ತೆ ಅಂದ್ರೆ, ಊ ಎನ್ನುವಂತಹ ಪ್ರತ್ಯಯ, ಉ ಅನ್ನುವಂಥದ್ದು, ಅಥವಾ ಎ ಅನ್ನುವಂಥದ್ದು, ಅಥವಾ ಈಕಾರ ಅಂತ, ಈಕಾರ ಅಂತ ಇವುಗಳಿದಾವಲ್ಲ, ಇವು ಧಾತುಗಳ ಮೇಲೆ ಸೇರ್ಕೊಳ್ತವೆ. ಧಾತುಗಳ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅದು ಈ ನಪುಂಸಕ ಲಿಂಗದಲ್ಲಿ ಸಾಮಾನ್ಯವಾಗಿ ಅದು ನಪುಂಸಕ ಲಿಂಗ. ನೋಡಿ, ಅದರಲ್ಲೂ ನಪುಂಸಕ ಲಿಂಗ ಯಾವುದು? ನಪುಂಸಕ ಲಿಂಗದಲ್ಲಿ ಏಕವಚನ ನಾವು ನೆನ್ಪಿಟ್ಕೋಬೇಕು. ಅದನ್ನ ನಪುಂಸಕ ಲಿಂಗದಲ್ಲಿ ಯಾವುದನ್ನ ನೆನ್ಪಿಟ್ಕೋಬೇಕು ಅಂದ್ರೆ ಅದನ್ನ ಏಕವಚನದಲ್ಲಿ ಅದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಆಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು, ಇತು ಎನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರ್ಕೊಂಡು ಅದು ಕುಡಿಯಿತು ಅನ್ನುವಂಥದ್ದು ಆಗುತ್ತೆ ಅನ್ನುವಂತಹ ಒಂದು ವಿವರಣೆಯನ್ನ ಕೆಲವರು ನೀಡ್ತಾರೆ. ಸೊ ನಾವು ಕೇಶಿರಾಜನ ಶಬ್ದಮಣಿ ದರ್ಪಣ ಇರ್ಬೋದು, ಅದು ಬೇರೆ ಬೇರೆ ಇದ್ರಲ್ಲ, ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಅಲ್ಲಿ ನೀಡಲಾಗಿದೆ. ಇದು ಅದರಲ್ಲಿ ಇರುವಂತದ್ದು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಅದು ಯಾವುದೇ ಆಖ್ಯಾತ ಪ್ರತ್ಯಯ ಇರಲಿ, ಆ ತರದಲ್ಲಿ ಅದು ಸೇರ್ಕೊಂಡಾಗ ಅದು ಲೋಪ ಆಗ್ಬಿಡುತ್ತೆ. ಯಾವುದು ಲೋಪ ಆಗುತ್ತೆ ಅಂದ್ರೆ, ಈ ದ ಅನ್ನುವಂಥದ್ದು ಲೋಪ ಆಗಿ ಅವುಗಳ ಮೇಲೆ ಈ ಇತು ಅನ್ನುವಂಥದ್ದು ಇರ್ಬೋದು, ಅಥವಾ ಈ ತರದ ಏನು ಆಖ್ಯಾತ ಪ್ರತ್ಯಯಗಳು ಅದರಲ್ಲಿ ಸೇರ್ಕೊಂಡು ಆ ರೀತಿಯ ಒಂದು ವಾಕ್ಯ ರಚನೆ ಆಗುತ್ತೆ ಅನ್ನುವಂಥದ್ದು, ಅಥವಾ ಕ್ರಿಯಾಪದದ ರಚನೆ ಆಗುತ್ತೆ, ಭೂತಕಾಲದ ಕ್ರಿಯಾಪದದ ರಚನೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಅನ್ನುವಂಥದ್ದು. ಈಗ ನಾವು ಏನಾಗುತ್ತೆ ಅಂದ್ರೆ, ಈಗ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ, ರಮೇಶನು ಮೈಸೂರಿಗೆ ಹೋದನು ಅಂತ ನಾವು ಇದನ್ನ ತೆಗೆದುಕೊಳ್ತೇವೆ. ಆಗ ನೋಡಿ, ಇದು ಭೂತಕಾಲದಲ್ಲಿ ಇದೆ. ಸೊ ಹಾಗಾಗಿ ನಾವೇನಂದ್ರೆ, ಸಾಮಾನ್ಯವಾಗಿ ಹೋದನು, ಬಂದನು, ತಿಂದನು, ಕುಡಿದನು, ಕುಡಿದಳು, ಈ ತರದಲ್ಲಿ ಸ್ತ್ರೀಲಿಂಗದಲ್ಲಿ, ಅದೇ ಇದನ್ನ ಸ್ತ್ರೀಲಿಂಗ ಮಾಡುವಾಗ ಇಲ್ಲಿ ಇನ್ನೊಂದು ಹೆಸರನ್ನ ಸೇರಿಸೋಣ. ಅದು ಸಂಗೀತ ಅಂತ ಏನಾದ್ರೂ ಒಂದು ಸೇರಿಸಿದ್ರೆ, ಸಂಗೀತಾಳು ಮೈಸೂರಿಗೆ ಹೋದಳು ಅಲ್ವಾ? ಅದೇ ತರ ಯಾವುದೋ ಒಂದು ತುಂಬಾ ಮುಖ್ಯವಾದಂತಹ ಒಂದು ಆನೆ ಅಂತ ತೆಗೆದುಕೊಳ್ಳೋಣ. ಆನೆ ಮೈಸೂರಿಗೆ ಹೋಯಿತು ಅಲ್ವಾ? ಸೊ ಹೀಗೆ ಅದು ಆಗುವಂಥದ್ದನ್ನ ನಾವು ನೋಡ್ತೀವಿ. ಇದು ಏಕವಚನದಲ್ಲಿ ಆಗುತ್ತೆ. ಅದೇ ಬಹುವಚನದಲ್ಲಿ ಏನಾಗುತ್ತೆ, ಇವೆರಡು ಸೇರಿದಾಗ ಅವರು ಅಂತ ಆಗುತ್ತೆ. ಅವರು ಅನ್ನುವಂಥದ್ದು ಮೈಸೂರಿಗೆ ಅಂತ ಬಂದು ಬಹುವಚನ ರೂಪದಲ್ಲಿ ಏನಾಗುತ್ತೆ, ಅದು ಹೋದರು ಅಂತ ಆಗುತ್ತೆ. ಇವೆರಡು ರೂಪಗಳು ಸೇರಿ ಆಗ ಆನೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಆನೆಗಳು ಅಂತ ನಾವು ಬಹುವಚನ ರೂಪವನ್ನ ಇಲ್ಲಿ ಮಾಡಿಕೊಂಡಾಗ, ಆನೆಗಳು ಅಂತ ಗಳು ಸೇರಿಸ್ಕೊಂಡಾಗ ಇಲ್ಲೇನಾಗುತ್ತೆ ಅಂದ್ರೆ, ಆನೆಗಳು ಹೋದವು ಅಂತ ಬರುತ್ತೆ. ನೋಡಿ, ಏಕವಚನದಲ್ಲಿ ಅದು ನಾನು ಹೇಳಿದ್ನಲ್ಲ, ಆ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು, ಅದನ್ನ ನಾವು ಬಹಳ ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಇದನ್ನ ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಾದ್ರೆ, ನಾವು ವರ್ತಮಾನ ಕಾಲದಲ್ಲಿ ಏನನ್ನ ನೋಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ವರ್ತಮಾನ ಕಾಲದಲ್ಲಿ ಸಾಮಾನ್ಯವಾಗಿ ಇದು ಬಹಳ ಸುಲಭವಾಗಿದೆ. ವರ್ತಮಾನ ಕಾಲದಲ್ಲಿ ನಾವು ಉತ್ತ ಅನ್ನುವಂಥದ್ದನ್ನ ನೋಡ್ತೀವಿ, ಉತ್ತ ಅಂತ. ಈಗ ನೋಡಿ, ರಮೇಶನು ಒಂದೇ ಒಂದು ಆ ಉದಾಹರಣೆಯನ್ನೇ ತೆಗೆದುಕೊಂಡರೆ, ರಮೇಶನು ಮೈಸೂರಿಗೆ
ಮೈಸೂರಿಗೆ ಹೋಗುತ್ತಾನೆ ಹೋಗುತ್ತಾನೆ ಅಂತ ನಾವು ಅದನ್ನ ಹೇಳ್ತೀವಿ. ನೋಡಿ ಎಷ್ಟು ಅಂದ್ರೆ ಇಲ್ಲಿ ಉತ್ತ ಅನ್ನುವಂಥದ್ದು ಯಾವಾಗ್ಲೂ ಬರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಂದು ಧಾತು ಪದ ಅಂತ ಏನ್ ಹೇಳ್ತೀವಿ, ಧಾತು ಪದ ಅನ್ನುವಂತ ಹೋಗು ಅನ್ನುವಂತ ಪದಕ್ಕೆ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಸೇರಿ ಆನೆ ಅನ್ನುವಂಥದ್ದು ಸೇರಿ ಏನಾಗುತ್ತೆ, ಅದು ಹೋಗುತ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇದು ಬಹಳ ಮುಖ್ಯವಾಗಿ ಇರುತ್ತೆ. ಅದೇ ಸ್ತ್ರೀಲಿಂಗದಲ್ಲಿ ಹೋಗುತ್ತಾಳೆ ಮತ್ತು ಬಹುವಚನ ರೂಪದಲ್ಲಿ ಅದು ಹೋಗುತ್ತಾರೆ, ಈ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಆಮೇಲೆ ಆನೆಯು ಹೋಗುತ್ತದೆ, ಆನೆಯು ಹೋಗುತ್ತವೆ. ಹೀಗೆ ವರ್ತಮಾನ ಕಾಲದಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ನಪುಂಸಕಲಿಂಗದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಈಗ ನೋಡಿ ಸಂಗೀತ ಅಂತ ಆವಾಗ ಅದನ್ನೇ ಉದಾಹರಣೆಯನ್ನ ನಾವು ತೆಗೆದುಕೊಂಡರೆ, ಸಂಗೀತ ಮೈಸೂರಿಗೆ ಹೋಗುತ್ತಾಳೆ. ನೋಡಿ ಹೋಗುತ್ತಾಳೆ ಉತ್ತ ಅಂತ ಬಂದಿದೆ. ಕೆಲವರು ತುಂಬಾ ಮಕ್ಕಳು ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಹೋಗುತ್ತಾಳೆ ಅನ್ನೋದು ಭವಿಷ್ಯತ್ ಕಾಲ ಅಲ್ವಾ, ಭವಿಷ್ಯತ್ ಕಾಲ ಅಲ್ಲ ಅಂತ. ಉತ್ತ ಅಥವಾ ಇನ್ನೊಂದ್ ತರ ಬರ್ತದೆ ನಮ್ಗೆ, ಹೋಗುತ್ತಿದ್ದಾಳೆ ಅಂತಾನು ಬಂದ್ಬಿಡ್ಬೋದು. ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾನೆ. ಸೊ ಈ ತರನು ಬರ್ತದೆ. ಸಾಮಾನ್ಯವಾಗಿ ಕಂಟಿನ್ಯೂಯಸ್ ಪ್ರೆಸೆಂಟ್ ಟೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ, ಹಾಗೆ ಕೂಡ ಅದು ಬಂದು ಹೋಗ್ಬಿಡ್ಬೋದು. ಸೊ ಅದನ್ನ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ ಅಂತ. ಅದೇ ರೀತಿ ನೋಡಿ, ಈಗ ಆನೆ ಅಂತ ಮೊದಲು ತಗೊಂಡಿದೀವಿ. ಆನೆ ಮೈಸೂರಿಗೆ ಹೋಗುತ್ತದೆ. ಬಹುವಚನ ರೂಪ ಇದ್ರೆ, ಬಹುವಚನ ಇದ್ರೆ ಆನೆಗಳು ಅಂತ ಮಾಡ್ಕೊಂಡ್ರೆ ಮೈಸೂರಿಗೆ ಅಂತ ಹೇಳಿ ಇಲ್ಲಿ ಏನಾಗುತ್ತೆ, ಹೋಗುತ್ತವೆ. ನೋಡಿ ಈ ರೀತಿ ನಾವು ವಾಕ್ಯದಲ್ಲಿ ಬದಲಾವಣೆ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ. ಇದು ಬಹಳ ಸ್ಪಷ್ಟವಾಗಿ ಆಗ್ತದೆ. ಮತ್ತು ಬಹುವಚನ ರೂಪದಲ್ಲಿ ಇವೆರಡೂ ಸೇರಿದಾಗ ಬಹುವಚನ ರೂಪದಲ್ಲಿ ಹೋಗುತ್ತಾರೆ, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಸೇರಿದಾಗ ಅದು ಹೋಗುತ್ತಾರೆ, ಈ ರೀತಿ ಬರ್ತಾ ಹೋಗುತ್ತೆ. ಇದು ಒಂದು. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಇರುವಂತದ್ದು ನಮಗೇನು ಅಂತಂದ್ರೆ, ಅದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ವಾ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಪ್ರತ್ಯಯ. ಧಾತುಗಳ ಮೇಲೆ ವಾ ಎನ್ನುವಂತಹ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ಭವಿಷ್ಯತ್ ಕಾಲದ ಒಂದು ಕ್ರಿಯಾಪದ ರೂಪವಾಗಿ ಬರುತ್ತೆ. ನಾವು ಅದಕ್ಕೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ಅವನು ಅಂತ ನಾವು ಅದೇ ಪದವನ್ನ ತೆಗೆದುಕೊಂಡು ವಾಕ್ಯವನ್ನ ತೆಗೆದುಕೊಂಡು ಮಾಡುವಾಗ, ಅವನು ಶಾಲೆಗೆ ಹೋಗುವನು ಅಂತ ಮಾಡ್ತೀವಿ. ಅವಳು ಶಾಲೆಗೆ ಹೋಗುವಳು ಅಂತ ಮಾಡೋಣ. ಮೊದಲಿಗೆ ಸ್ತ್ರೀಲಿಂಗ ರೂಪ ಇದೆ, ಓಕೆ, ನೋ ಪ್ರಾಬ್ಲಮ್, ಅದೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅವಳು ಶಾಲೆಗೆ ಹೋಗುವಳು ಅನ್ನುವಂಥದ್ದನ್ನ ತೆಗೆದುಕೊಂಡಿವಿ. ಅದೇ ಪುಲ್ಲಿಂಗದಲ್ಲಿ ಏನಾಗುತ್ತೆ, ಅವನು ಶಾಲೆಗೆ ಹೋಗುವನು. ಅವರು ಅಂತಿದ್ರೆ ಇವತ್ತನ್ನ ಸೇರಿಸ್ಕೊಂಡು ಬಹುವಚನ ರೂಪದಲ್ಲಿ ಏನಾಗುತ್ತೆ, ಅದು ಬಹುವಚನ ರೂಪದಲ್ಲಿ ಹೋಗುವರು. ಇದೇನು, ಇದು ಬಹುವಚನ ರೂಪ. ಹಾಗಾದ್ರೆ ಅದು ಅಂತ ಮಾಡ್ಬಿಡೋಣ. ಅದು ಶಾಲೆಗೆ ಹೋಗುವುದು. ಅವು ಅಂತಿದ್ರೆ ಶಾಲೆಗೆ ಹೋಗುವವು. ನೋಡಿ, ಇಷ್ಟು ಒಂದು ಒಂದು ವಾಕ್ಯದಲ್ಲಿ ನಾವು ಕ್ರಿಯಾಪದವನ್ನ ಗಮನಿಸ್ತಾ ಹೋದಾಗ ಎಲ್ಲವೂ ಕೂಡ ನಮಗೆ ಏನಾಗಿ ಇಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ವಾ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಹೋಗುತ್ತೆ. ಸೊ ಈ ವಾ ಅನ್ನುವಂಥದ್ದನ್ನ ಗಮನಿಸಿದಾಗ ನಮಗೆ ಒಂದು ಹೋಗು ಅನ್ನುವಂತಹ ಧಾತು ಪದ ಇದೆ, ಅದಕ್ಕೆ ವಾ ಅನ್ನುವಂಥದ್ದು ಸೇರ್ಕೊಂಡಿದೆ. ಅದಕ್ಕೆ ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ನಾ ಸಾಮಾನ್ಯವಾಗಿ ಅಳು ಅಂತ ಸೇರಿಸಿದ್ದೇನೆ.
ಅದು ಹೋಗುತ್ತಾಳೆ ಅನ್ನುವಂಥದ್ದನ್ನ ಅದು ಏನು ಮಾಡ್ತದೆ, ಕೊಡ್ತಾ ಇದೆ. ಸೊ ಹಾಗಾಗಿ ಹೋಗುವುದು ಅನ್ನುವಂಥ ಇದನ್ನ ಅದು ಕೊಡ್ತಾ ಇದೆ. ಹೋಗುವುದು ಅನ್ನುವಂಥ ಒಂದು ವಾಕ್ಯವನ್ನ ಕೊಡ್ತಾ ಇದೆ. ಹಾಗಾಗಿ ನಾವು ಇದನ್ನ ಗಮನಿಸಿದಾಗ ಸಾಮಾನ್ಯವಾಗಿ ಹೋಗುವಳು ಅನ್ನುವಂಥದ್ದನ್ನು ಕೊಡ್ತಾ ಇದೆ. ಸೊ ಇದನ್ನ ನಾವು ಗಮನಿಸಿದಾಗ ಹೇಗೆಲ್ಲ ವಾ ಅನ್ನುವಂಥದ್ದು ಬಂದು ಭವಿಷ್ಯತ್ ಕಾಲದಲ್ಲಿ, ಭೂತಕಾಲದಲ್ಲಿ ದ ಅನ್ನುವಂಥದ್ದು ಬಂದಿದೆ ಮತ್ತು ವರ್ತಮಾನ ಕಾಲದಲ್ಲಿ ವಾ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದನ್ನ ಒಂದು ಸರಳ ಸೂತ್ರದ ಮೂಲಕ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹೇಗೆ? ಭೂತ ಕಾಲದಲ್ಲಿ ದಾ ಪ್ರತ್ಯಯ ಇರುತ್ತೆ, ವರ್ತಮಾನ ಕಾಲದಲ್ಲಿ ಉತ್ತ ಪ್ರತ್ಯಯ ಇರುತ್ತೆ ಮತ್ತು ಭವಿಷ್ಯತ್ ಕಾಲದಲ್ಲಿ ವಾ ಪ್ರತ್ಯಯ ಇರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಭೂತದ ವರ್ತ ಉತ್ತ ಭವಿಷ್ಯತ್ವ, ಭೂತದ ವರ್ತ ಉತ್ತ ಭವಿಷ್ಯತ್ವ, ಭೂತದ ವರ್ತ ಉತ್ತ ಭವಿಷ್ಯತ್ವ, ಹೀಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಈಗ ನಾವು ಒಂದು ವಾಕ್ಯವನ್ನ ಭೂತ ಮತ್ತು ಭವಿಷ್ಯತ್ ಕಾಲಕ್ಕೆ ಅದನ್ನ ಪರಿವರ್ತಿಸಿ ಬರೆಯೋಣ. ಒಂದು ವಾಕ್ಯವನ್ನ 3 ಇದರಲ್ಲಿ ನಾವು ಪರಿವರ್ತಿಸಿ ಬರೆದಾಗ ನಮಗೇನಾಗುತ್ತೆ, ಅದು ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ಈ ರೀತಿ ಒಂದು ವಾಕ್ಯ ಇದೆ. ವಾಕ್ಯವನ್ನ ಗಮನಿಸೋಣ. ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡಲಿ ಅಂತ ಒಂದು ವಾಕ್ಯ ಕೊಟ್ಟಿದ್ದೀನಿ. ಇದು ಬೇರೆದೇ ವಾಕ್ಯ ಇದೆ, ಇದು ಬೇರೆಯದೇ ವಾಕ್ಯ ಇದೆ. ಇದನ್ನು ನಾವು ವಿದ್ಯಾರ್ಥಕ ವಾಕ್ಯ ಅಂತ ಮುಂದೆ ಮತ್ತೆ ಬರುತ್ತೆ, ಅವಾಗ ನಾನು ಚರ್ಚೆ ಮಾಡ್ತೀನಿ. ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡಲಿ ಅನ್ನುವಂಥದ್ದನ್ನು ನಾವು ಭೂತಕಾಲದಲ್ಲಿ ಪ್ರಯೋಗ ಮಾಡಿದಾಗ ಏನಾಗ್ತದೆ, ಭೂತಕಾಲದಲ್ಲಿ ಅದನ್ನ ಪ್ರಯೋಗ ಮಾಡಿದಾಗ ಅದು ಏನಾಗುತ್ತೆ. ಭೂತಕಾಲದಲ್ಲಿ ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡಿದರು. ಯಾಕೆ ಆಡಿದರು ಅಂತ ಬಂದಿದೆ ಅಂದ್ರೆ, ಮಕ್ಕಳು ಅನ್ನುವಂಥದ್ದು ಬಹುವಚನ ರೂಪ, ಆಡಿದರು ಅನ್ನುವಂಥದ್ದು ಬಹುವಚನ ರೂಪ ಆಗುತ್ತೆ. ಮಗು ಅಂತ ಇದ್ದಿದ್ರೆ ಮಗು ಶಾಲೆಯಲ್ಲಿ ಆಟವನ್ನು ಆಡಿತು ಅಂತ ಬರ್ತಾ ಇತ್ತು. ಹಾಗಾಗಿ ಅದನ್ನು ನಾವು ಗಮನಿಸಬೇಕಾಗಿದೆ. ಇನ್ನು ವರ್ತಮಾನ ಕಾಲದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ವರ್ತಮಾನ ಕಾಲದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ. ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡುತ್ತಾರೆ. ತುಂಬಾ ಮಕ್ಕಳು ಕೇಳ್ತಾರೆ, ಆಡುತ್ತಿದ್ದಾರೆ ಬರೆದ್ಬಿಟ್ಟಿದೀವಿ, ಏನ್ ಮಾಡೋದು ಅಂತ. ಆಡುತ್ತಿದ್ದಾರೆ ಅಂತ ಬರೆದಿದ್ದೀವಿ, ಏನ್ ಮಾಡೋದು, ಇದು ಸರಿಯಾ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಸೊ ಇದು ಕೂಡ ಸರಿಯಾಗುತ್ತೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಇರುವಂಥದ್ದು ಏನು ಅಂದ್ರೆ, ಅದು ಭವಿಷ್ಯತ್ ಕಾಲ. ಹಾಗಾದ್ರೆ ಇದರಲ್ಲಿ ಏನಾಗುತ್ತೆ, ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡುವರು. ನಾವು ಹಿಂದೆ ಚರ್ಚಿಸಿದ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಆಡಿದರು ಅನ್ನುವಂಥದ್ದು ಸಾಮಾನ್ಯವಾಗಿ
ದಾ ಎನ್ನುವಂತಹ ಪ್ರತ್ಯಯವು ಅಲ್ಲಿ ಬಂದಿರುವಂತದ್ದನ್ನು ನಾವು ಗಮನಿಸಬಹುದಾಗಿದೆ. ಮೊದಲನೇದಾಗಿ ಯಾವ ಪ್ರತ್ಯಯ ಬಂದಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ದಾ ಎನ್ನುವಂತಹ ಪ್ರತ್ಯಯವು ಬಂದಿದೆ, ಉತ್ತ ಎನ್ನುವಂತಹ ಪ್ರತ್ಯಯವು ಬಂದಿದೆ ಮತ್ತು ವಾ ಎನ್ನುವಂತಹ ಪ್ರತ್ಯಯವು ಬಂದಿದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ವಾಕ್ಯವನ್ನು ನಾವು ಪರಿವರ್ತನೆ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಇದರಲ್ಲಿ ಇನ್ನೆಲ್ಲೂ ನೀವು ವಾಕ್ಯಗಳನ್ನು ಬದಲಾವಣೆ ಮಾಡುವುದಿಲ್ಲ. ಅದು ಕೇವಲ ಕ್ರಿಯಾಪದದಲ್ಲಿ ಏನಾಗಿರುತ್ತೆ, ಅದು ಬದಲಾವಣೆ ಆಗಿರುವಂತದ್ದನ್ನ ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಕ್ರಿಯಾಪದವೇ ಬಹಳ ಮುಖ್ಯವಾಗಿ ಇರೋದ್ರಿಂದಾಗಿ ಕಾಲವನ್ನು ನಿರ್ಧಾರ ಮಾಡುವಾಗ ಮತ್ತು ಲಿಂಗ ವಚನ ಇವೆಲ್ಲವೂ ಕೂಡ ಮುಖ್ಯ ಆಗಿರುತ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಸೊ ಇಂದಿನ ಅಧಿವೇಶನವನ್ನು ಮುಗಿಸೋಣ. ಮತ್ತೆ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಅಧಿವೇಶನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.